ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿರಿ. ಇನ್ನೂ ಕೆಲವು ಅಭ್ಯರ್ಥಿಗಳಿಗೆ ಎಕ್ಸಾಮ್ ಐತಿ. ಎಲ್ಲರಿಗೂ ಕೂಡ ಎಕ್ಸಾಮ್ ನಡೀತದೆ. ಜನವರಿ 16 ಒಳಗಡೆ ನಿಮಗೂ ಕೂಡ 10 ದಿವಸ ಬಿಫೋರ್ ಇರುವಾಗ ಎಕ್ಸಾಮ್ ಇರುವಾಗ ಮೆಸೇಜ್ ಕೂಡ ಬರ್ತದೆ. ಇನ್ನೂ ಮೆಸೇಜ್ ಬಂದಿಲ್ಲ ಅಂತೇಳಿ ಗಾಬರಿ ಅಂತೂ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಕೂಡ ಜನವರಿ 16 ಒಳಗಡೆ ಎಕ್ಸಾಮ್ ಆಗಿಯೇ ಆಗ್ತದೆ. ಹಾಗಿದ್ರೆ ಸ್ನೇಹಿತರೆ, ಈಗ ಆಲ್ರೆಡಿ ಎಕ್ಸಾಮ್ ಮುಗಿದ ಅಭ್ಯರ್ಥಿಗಳಿಗೆ ಕೀ ಆನ್ಸರ್ ಯಾವಾಗ ಬರುತ್ತಾ? ಇನ್ನು ಅದೇ ರೀತಿ ಹೊಸ ನೇಮಕಾತಿ ಸ್ಟಾರ್ಟ್ ಆಗೈತೆ ಅಂತೇಳಿ. ಹಾಗಿದ್ರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ? ಅದೇ ರೀತಿ ಇದು ರಿಸಲ್ಟ್ ಯಾವಾಗ ಬರುತ್ತಾ? ಇವತ್ತಿನ ಸಂಪೂರ್ಣವಾಗಿ ಎಲ್ಲ ಕೂಡ ತಿಳ್ಕೊಂಬರೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಿಂದ ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಕಮೆಂಟಲ್ಲಿ ಪಿನ್ ಮಾಡಲಾಗಿರ್ತದೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಅದರ ಜೊತೆಗೆ ನಿಮಗೆ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗುವುದು. ಈಗ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ, ಯಾಕಂದರೆ ಈಗ ಎಕ್ಸಾಮ್ ಅಂತೂ ಬರೆದ್ವಿ, ಎಕ್ಸಾಮ್ ಚಲೋ ಆಗಿಲ್ಲ. ಆ ಕಾರಣಕ್ಕಾಗಿ ಹೊಸ ನೇಮಕಾತಿ ಆಗಕತ್ತೈತಿ. 22,000 ಹುದ್ದೆ ಖಾಲಿ ಅದಾವ. ಈ 32,000ದಾಗ ಅಂತೂ ನಾವು ಸೆಲೆಕ್ಟ್ ಆಗಿಲ್ಲ. ಈ ಸಾರಿ ಏನಾದರೂ ಸೆಲೆಕ್ಟ್ ಆಗ್ತೀವ? ಹಾಗಿದ್ರೆ ಅದಕ್ಕಾಗಿ ಅರ್ಜಿ ಸಲ್ಲಿಕೆ ಯಾವಾಗ? ಏಜ್ ಲಿಮಿಟ್ ಏನು ಅಂತ ಕೇಳ್ತೀರಿ ಸ್ನೇಹಿತರೆ. ಏಜ್ ಲಿಮಿಟು 18ರಿಂದ 36ವರೆಗೆ ಕೂಡ ಇರ್ತದೆ. ಡಿಪೆಂಡ್ಸ್ ಅಪಾನ್ ಅವರವರ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಇರುತ್ತೆ ರೀ. ನೇಮಕಾತಿ ಆದಾಗ ಇನ್ನೊಂದು ಸಾರಿ ಕೂಡ ತಿಳಿಸ್ತೀವಿ. ಹಾಗಿದ್ರೆ ಹೊಸ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ ಆಗುತ್ತೆ ಅಂತ ಕೇಳಕತ್ತಿದ್ರಿ ಸ್ನೇಹಿತರೆ. ಅರ್ಜಿ ಸಲ್ಲಿಕೆ ಪ್ರಾರಂಭ ನೋಡಿ ನಿಮ್ಮದು ಇದೇ ತಿಂಗಳು ಕೊನೆಯ ವಾರದಲ್ಲಿ ಆಗುವ ಸಾಧ್ಯತೆ ಐತಿ. ಒಂದು ವೇಳೆ ಈಗೇನಾದರೂ ಆಗಲಿಲ್ಲಪ್ಪ ಅಂದ್ರೆ ಜನವರಿ 15ರ ನಂತರ ಕೂಡ ಫಿಕ್ಸ್ ಆಗೇ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಡಿಸೆಂಬರ್ ಕೊನೆಯ ವಾರದಲ್ಲಿ ಆಗತ್ತೆ ಹೇಳ್ಯಾರ. ಲಾಸ್ಟ್ ಟೈಮ್ ಅವರು ಕ್ಯಾಲೆಂಡರ್ ಬಿಟ್ಟಾಗ ಹೇಳಿದ್ರಿ ಆಲ್ಮೋಸ್ಟ್ ಎಲ್ಲ ಅದೇ ತಾರೀಕಿಗೆ ಆಕತಿ. ಯಾಕಂದ್ರೆ ಅವರು ಕ್ಯಾಲೆಂಡರ್ ಪ್ರಕಾರ ಹೋಗಾಕತ್ತಾರ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ನಮ್ಮ ಹತ್ರ ನೋಟ್ಸ್ ತೊಗೊಂಡವರು ಮತ್ತೆ ನೋಟ್ಸ್ ತೊಗೋಕೆ ಹೋಗ್ಬೇಡ್ರಿ. ಯಾಕಂದರೆ ಈಗ ಮತ್ತೆ ನೇಮಕಾತಿ ಆಗುತ್ತಾ. ಹೊಸ ನೇಮಕಾತಿಗೆ ನೋಟ್ಸ್ ಬೇಕಾಗ ನೋಟ್ಸ್ ಏನಾದರೂ ಬೇಕಾದ್ರೆ ಈಗ ಆಫರ್ ಐತಿ. ಸಂಪೂರ್ಣ ಮಾಹಿತಿಯಲ್ಲಿ ಇರ್ತದ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, RRB ಗ್ರೂಪ್ ಡಿಗೆ ಸಂಬಂಧಿಸಿ ಸಿಲೆಬಸ್ ಅಲ್ಲಿರೋ GKಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಅತಿ ಹೆಚ್ಚು ಬಾರಿ RRB ಗ್ರೂಪ್ ಡಿ NTPC LPಯಲ್ಲಿ ಕೇಳಿದ್ರೆ ಮುಖ್ಯವಾದ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ಸ್ ರೀ. 1,000 ಇರ್ತಾವೆ ರೀ ವಿತ್ ಆನ್ಸರ್ ಇರೋದು. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ 1000 ಪ್ರಶ್ನೆಗಳು ವಿತ್ ಆನ್ಸರ್ ಇರ್ತಾವೆ ರೀ. ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸು, ರೀಸನಿಂಗು ಮತ್ತು ಓಲ್ಡ್ ಕ್ವಶನ್ ಪೇಪರು ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ 300 ರೂಪಾಯಿ ಐತ್ರಿ. ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಈಗ 300 ರೂಪಾಯಿ ಅಲ್ಲ, 200 ರೂಪಾಯಿ ಅಲ್ಲ, ಕೇವಲ 150 ರೂಪಾಯಿಗಾಗಿ ನೀಡಲಾಗ್ತದೆ. ಆದರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ 150 ರೂಪಾಯಿಗೆ ನೀಡಲಾಗ್ತದೆ. ಇಂಟ್ರೆಸ್ಟ್ ಇರಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. 50% ಡಿಸ್ಕೌಂಟ್ ಐತ್ರಿ. ಇಂಪಾರ್ಟೆಂಟ್ ನೋಟ್ಸು ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸು ಎರಡೂ ಕೂಡ ಕಳಿಸಲಾಗ್ತದೆ. ಕೇವಲ 150 ರೂಪಾಯಿದಲ್ಲಿ ನೀಡಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದೀಗ ನೇಮಕಾತಿ ಆಗುವ ಮೊದಲು ಕಡಿಮೆ ಬೆಲೆಗೆ ಸಿಗ್ತದೆ ರೀ. ಮತ್ತು ಏನಾದರೂ ನೇಮಕಾತಿ ಆದ ನಂತರ ನೀವು ಏನಾದರೂ ನೋಟ್ಸ್ ತೊಗೊಂಡ್ರೆ ಅಮೌಂಟು ಜಾಸ್ತಿ ಆಗ್ತದೆ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳೋ. GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಇವೆಲ್ಲ ಸೇರಿ ಕೇವಲ 150 ರೂಪಾಯಿಗೆ ಇರ್ತದೆ ರೀ. ಲಿಮಿಟೆಡ್ ಆಫರ್ ಇರುತ್ತೆ. ಇಂಟ್ರೆಸ್ಟ್ ಇರೋದು ತೆಗೆದುಕೊಳ್ಬೋದು. ಇನ್ನು ಟಾಪಿಕ್ಗೆ ಬರೋದಾದ್ರೆ ನೆಕ್ಸ್ಟ್ ರೀ, ಇನ್ನು ಕೀ ಆನ್ಸರ್ ಯಾವಾಗ ಬರುತ್ತೆ? ನಾವು ಆಲ್ರೆಡಿ ಈಗ ಎಕ್ಸಾಮನ್ನು ಮುಗಿಸಿದ್ರೆ ನಮ್ಮದು ಕೀ ಆನ್ಸರ್ ಯಾವಾಗ ಬರುತ್ತೆ? ಯಾಕಂದರೆ ಈಗ ನಾವು ಕೀ ಆನ್ಸರನ್ನು ಚೆಕ್ ಮಾಡ್ಕೋಬೇಕಾದ್ರೆ ನಮ್ಮ ಕಡೆ ಯಾವುದೇ ರೀತಿಯಲ್ಲಿ ಹಾಳಿ ಇರಂಗಿಲ್ಲ ರೀ. ಅವ್ರು ಕೊಟ್ಟಿರ್ತಾರಲ್ಲ, ನಾವು ಇಲ್ಲೆಲ್ಲ ಬರೀತೀವಿ ಕಾರ್ಬನ್ ಪೇಪರ್ ಇದ್ದು ನಮ್ಗೆ ಕೊಡ್ತಿದ್ರು. ಅವ್ರು ಚಲೋದು OMR ತೊಗೊಂಡಿಕ್ಕಿರು. ಬಟ್ ಇದು ಆ ರೀತಿ ಇರಂಗಿಲ್ಲ. ಹೆಂಗೆ ನೋಡ್ಕೊಳ್ಳೋದು ಸ್ನೇಹಿತರೆ? ನೋಡಿ, ಇಲಾಖೆದವರು ನಾರ್ಮಲೈಸೇಷನ್ ಮಾರ್ಕ್ಸ್ ಅಂತೇಳಿ ಬಿಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಕೀ ಆನ್ಸರ್ನ ಬಿಡ್ತಾರೆ. ತಿಳ್ತಲ್ಲ, ಅವರು ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಒಳಗೆ ನೀವು ಹೋಗಿ ನಿಮ್ಮದು ಅಪ್ಲಿಕೇಶನ್ ನಂಬರನ್ನು ಹಾಕಿದ್ರಂದ್ರೆ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅಂತ ತಿಳಿಸ್ತದೆ ರೀ. ಅದು ತಿಳ್ತಾರೆ, ಎಷ್ಟು ತಪ್ಪಿಗೆ ಎಷ್ಟಿದಾಗೆ ಎಲ್ಲ ಕೂಡ ಡೀಟೇಲ್ ಆಗಿ ಕೀ ಆನ್ಸರ್ ಒಳಗೆ ತೋರಿಸ್ತತಿ. ಆ ಲಿಂಕ್ ಬಿಟ್ಟ ತಕ್ಷಣ ನಿಮಗೇನಾದರೂ ಪಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅದರಲ್ಲಿ ಹಾಕ್ತೀವಿ ರೀ. ಯಾಕಂದರೆ ರಿಸಲ್ಟ್ ಬಿಟ್ಟ ತಕ್ಷಣ ನಿಮ್ಗೆ ಯಾವುದೇ ರೀತಿಯ ಸರ್ವರ್ ಇಶ್ಯೂ ಆಗಲ್ಲ. ಅದಕ್ಕಾಗಿ ನಿಮಗೆ ಎಲ್ಲಕ್ಕಿಂತ ಮೊದಲೇ ಕೂಡ ಚೆಕ್ ಮಾಡ್ಕೋಬೋದು. ಜಾಯ್ನ್ ಆದ್ರಿಂದ ಅಲ್ಲಿ ಗ್ರೂಪ್ನಾಗ ಲಿಂಕ್ ಹಾಕ್ತೀವಿ ರೀ. ಹಾಗಿದ್ರೆ ಕೀ ಆನ್ಸರ್ ಯಾವಾಗ ಬರ್ತಾ ಸ್ನೇಹಿತರೆ? ನೋಡಿರಿ, ನಿಮ್ಮದು ಕೀ ಆನ್ಸರ್ ಯಾವಾಗ ಬರ್ತಪ್ಪ ಅಂದರೆ ಜನವರಿ 14 ಎಕ್ಸಾಮ್ ಮುಗಿತಾವೆ. ಜನವರಿ 14 ಎಕ್ಸಾಮ್ ಮುಗಿದ್ರೆ ಆಲ್ಮೋಸ್ಟ್ ಎಲ್ಲ ನಿಮ್ಮದು ಜನವರಿ 25ರ ನಂತರ ನಿಮ್ಮದು ಕೀ ಆನ್ಸರ್ ಬಿಡ್ತಾರೆ ರೀ. ಯಾಕಂದರೆ ಸ್ವಲ್ಪ ಪ್ರೊಸೆಸ್ ಸ್ಪೀಡ್ ಐತ್ರಿ, ಬೇಗ ಮಾಡ್ತಾರೆ. ಇದಾದ ನಂತರ ರಿಸಲ್ಟ್ ರಿಸಲ್ಟ್ ಬಂದು ನಿಮ್ಮದು ಫಿಸಿಕಲ್ ರಿಸಲ್ಟನ್ನು ಬಿಡ್ತಾರೆ. 1:3 ಬಿಡ್ತಾರೆ ರೀ.
ಫಿಸಿಕಲ್ಗೆ ಏನೇನು ಇರ್ತದೆ ಅಂತೇಳಿ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಆಲ್ರೆಡಿ ಕೂಡ ತಿಳಿಸಿ. ಈಗ ಮತ್ತೆ ಏನಾದರೂ ನಿಮ್ಗೆ ಫಿಸಿಕಲ್ ಬಗ್ಗೆ ಮಾಹಿತಿ ಏನಾದರೂ ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕ್ರಿ. ನಾ ಫಿಸಿಕಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಿಮ್ಮ ಫಿಸಿಕಲ್ಗೆ ಕಟ್ ಆಫ್ ಎಷ್ಟು ನಿಲ್ತದಂತ ಅದನ್ನು ಕೂಡ ತಿಳಿಸ್ತೀವಿ. ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಗತ್ತೆ ರಿಸಲ್ಟ್ ಯಾವ ಸ್ನೇಹಿತರೆ. ಮೊದಲು ನೋಡ್ರಿ ನಿಮ್ಮದು ಫಿಸಿಕಲ್ ಆಗಬೇಕು. ಫಿಸಿಕಲ್ ಆದಮೇಲೆ ರಿಸಲ್ಟ್ ಬಿಡ್ತಾರೆ. ಮೊದಲಿಗೆ ಕೀ ಆನ್ಸರ್ ಬಿಡ್ತಾರೆ. ಕೀ ಆನ್ಸರ್ ಬಿಟ್ಟ ತಕ್ಷಣ ಮತ್ತೆ ನಿಮ್ಮದು ಫಿಸಿಕಲನ್ನು ಕರೀತಾರೆ. ಯಾರ್ಯಾರೆಲ್ಲ ಎಕ್ಸಾಮ್ ಚಲೋ ಆಗೈತಿ ಆಲ್ಮೋಸ್ಟ್ ಎಲ್ಲ ಸ್ಕೋರ್ ಎಷ್ಟು ಗೊತ್ತನ್ರಿ 70+ ಸ್ಕೋರ್ ಯಾರ್ಯಾರಾಗೈತಲ್ಲ ಫಿಸಿಕಲ್ನ ಸ್ಟಾರ್ಟ್ ಮಾಡಿರಿ. ತಿಳಿತಲ್ಲ ಅಂದಮೇಲೆ ಒಮ್ಮೆ ಫಿಸಿಕಲ್ ಬಿಟ್ರಂದ್ರೆ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಬಟ್ ಅದು ನಿಮ್ಗೆ ಓಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ 35 kg ತೂಕವನ್ನು ಎತ್ತಕ್ಕಾಗಲ್ಲ. ಪುರುಷರಿಗೆ ಮಹಿಳೆಯರಿಗೆ 20 kg ಇರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಫಿಸಿಕಲ್ದು ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕಾಗಿ ಯಾರ್ದ್ಯಾರ್ದೆಲ್ಲ ಫಿಸಿಕಲ್ಗೆ ಅದರಲ್ಲೂ 70+ ಸ್ಕೋರ್ ಆಗೈತೆ ರೀ, SC ST ಇರಲಿ, ಅದು OBC ಇರಲಿ, EWS ಇರಲಿ, ಜನರಲ್ ಇರಲಿ, ಪ್ರತಿಯೊಬ್ಬರು ಕೂಡ 70+ ನಿಮ್ದು ಏನಾದರೂ ಸ್ಕೋರ್ ಆಗಿತ್ತಪ್ಪ ಅಂದ್ರೆ ಇವತ್ತಿನಿಂದ ಮುಂಜಾನೆ ತಂಡಿ ಭಾಳ ಇರ್ತಾ ರನ್ನಿಂಗ್ ಅಂತೂ ಹೋಗೋಕ್ಕಾಗಲ್ಲ ಅನ್ನೋರು ಸಾಯಂಕಾಲ ಹೋಗ್ರಿ. ಸಾಯಂಕಾಲ 5 ಗಂಟೆ ಮೇಲೆ ಹೋಗ್ರಿ, ರನ್ನಿಂಗನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ. ಸ್ನೇಹಿತರೆ ಇಲ್ಲಿವರೆಗೆ ಬಂದೇರಿ ಫಿಸಿಕಲ್ದ ಫೇಲ್ ಆದ್ರೆ ಅಂದ್ರೆ ಭಾಳ ಹರ್ಟ್ ಆಗತ್ತೆ ರೀ. ಅದಕ್ಕಾಗಿ ಫಿಸಿಕಲ್ ಈಸಿ ಇರ್ತದೆ. ಸ್ವಲ್ಪ ಫಿಸಿಕಲನ್ನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ. ತಿಳಿತಲ್ಲ. ಇನ್ನು ಅದೇ ರೀತಿ ಈ ಸಾರಿ ಸೆಲೆಕ್ಷನ್ ಆಗ್ಬೇಕಂದ್ರೆ ಸೇಫ್ ಸ್ಕೋರ್ ಎಷ್ಟು ಸ್ನೇಹಿತರೆ ನೋಡಿರಿ. ಒಂದು 70+ ಸ್ಕೋರ್ ಏನಾದರೂ ಆಗಿತ್ತಪ್ಪ ಅಂದ್ರೆ ನಿಮ್ಮದು ಸೇಫ್ ಸ್ಕೋರ್ ರೀ. ಇದು ಬಂದು ನಿಮ್ಮದು OBC ಅಭ್ಯರ್ಥಿ. ಜನರಲ್ ಕ್ಯಾಟಗರಿಗೆ ಇದಕ್ಕಿಂತ ಒಂದು 3ರಿಂದ 4 ಮಾರ್ಕ್ಸ್ ಹೆಚ್ಚಿಗೆ ಆಗುತ್ತೆ. EWSಗೆ ಕೂಡ ಆಲ್ಮೋಸ್ಟ್ ಎಲ್ಲ 70 ಅಷ್ಟೇ ಬರುತ್ತೆ ರೀ ಈ ಸಾರಿ. ಇನ್ನು ಅದೇ ರೀತಿ SC ST ಅಭ್ಯರ್ಥಿಗಳಿಗೆ ಒಂದು 68 SC ನಿಂತರೆ ST ಒಂದು 66ವರೆಗೂ ಕೂಡ ನಿಲ್ತದೆ. ಇಷ್ಟು ಸ್ಕೋರ್ ಇತ್ತಂದ್ರೆ ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ. ತಿಳಿತಲ್ಲ ಸ್ನೇಹಿತರೆ. ಚಾನ್ಸ ಮತ್ತೆ ಸಿಗಲ್ಲ. ಯಾಕಂದರೆ ಈಗ ನೆಕ್ಸ್ಟ್ ಈಗ ಇಲ್ಲಿವರೆಗೆ ಡಿಲೇ ಆಗೈತಿ. ಇನ್ನು ಪ್ರೊಸೆಸ್ ಭಾಳ ಸ್ಪೀಡ್ ಐತ್ರಿ. ಎಕ್ಸಾಮ್ ಮುಗೀತಾ ಅನ್ನೋಕೆ ಕೀ ಆನ್ಸರ್ ಬಿಡ್ತಾರೆ. ಕೀ ಆನ್ಸರ್ ಬಿಟ್ಟ ತಕ್ಷಣ ಫಿಸಿಕಲ್ನ ಕರೆದ ಬಿಡ್ತಾರೆ. ಅದಕ್ಕಾಗಿ ಪ್ರಾಕ್ಟೀಸ್ ಅಂತೂ ಸರಿಯಾಗಿ ಮಾಡಿರಿ. ಹೊಸ ನೇಮಕಾತಿ ಅಂತೂ ಆಗೈತಿ. ಇದೇ ಡಿಸೆಂಬರ್ ಲಾಸ್ಟ್ ವಾರದಲ್ಲಿ ನಿಮಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಕೂಡ ಆಗ್ತದೆ ರೀ. ತಿಳಿತಲ್ಲ. ಅದಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ 9538151535 ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಳಬಹುದು ರೀ. ಸಾಕಷ್ಟು ಈ ಸಾರಿ ಏನು ಎಕ್ಸಾಮ್ ಬರ್ದಲ್ಲ ಸಾಕಷ್ಟು ಕ್ವಶನ್ಗಳು ಬಂದಾವ್ರಿ. ನಮ್ಮದೊಂದು 4-5 ಅಭ್ಯರ್ಥಿಗಳು ಕೂಡ 88 90ವರೆಗೂ ಕೂಡ ಸ್ಕೋರ್ ಮಾಡ್ಯಾರ್ರಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.